ಹರೇ ಕೃಷ್ಣ. ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ನಾವು ಹಲವಾರು ತೀರ್ಥಯಾತ್ರೆಗಳನ್ನು ಮಾಡಿದ್ದೇವೆ. ಕಾಶಿಗೆ, ಮಥುರಾ, ವೃಂದಾವನಕ್ಕೆಲ್ಲ ಹೋಗಿದ್ದೆವು. ಉಜ್ಜೈನ್ ಕೂಡ ಹೋಗಿ ಬಂದೆವು. ಮೊನ್ನೆ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನ ಕೂಡ ನೋಡಿ ಬಂದೆವು. ತಮಿಳುನಾಡಿನ ಅರುಣಾಚಲ, ಕರ್ನಾಟಕದ ಹಲವಾರು ದೇವಸ್ಥಾನಗಳು, ಮಠಗಳು, ಆಶ್ರಮಗಳು ಎಲ್ಲ ದರ್ಶನ ಪಡೆದುಕೊಂಡು ಆಯಿತು. ಇವೆಲ್ಲ ಕಡೆಗಳಲ್ಲೂ ಚಿತ್ರೀಕರಿಸಿ ನಿಮಗೆ ತೋರಿಸಿದ್ದೇವೆ ವೀಕ್ಷಕರೇ. ಸಾಧ್ಯವಾದಷ್ಟು, ಯಾಕಂದರೆ ಅಷ್ಟು ರಶ್ಶಲ್ಲಿ ಕೆಲವು ಕಡೆ ಭಾರೀ ಕಷ್ಟ ಮತ್ತು ಕೆಲವು ಕಡೆ ನಿರ್ಬಂಧಗಳಿರುತ್ತವೆ. ಫೋಟೋ ವಿಡಿಯೋ ತೆಗೆಯಲು ಬಿಡೋದಿಲ್ಲ, ಕ್ಯಾಮರಾ ಎಲೋವಿಲ್ಲ. ಆದರೂ ಎಷ್ಟು ಸಾಧ್ಯವೋ ಅಷ್ಟು ನಾವೇ ಹೋಗಿ. ಯಾಕೆ ಹೇಳ್ತಾ ಇದ್ದೇನೆಂದರೆ, ಕೆಲವರು ಗೂಗಲ್ನಲ್ಲಿರೋ ಫೋಟೋ ವಿಡಿಯೋ ಹಾಕಿ ವಿವರಣೆ ಮಾತ್ರ ಮನೆಯಲ್ಲೇ ಕೂತು ಮಾಡ್ತಾರೆ. ಅದರಿಂದ ಕೂಡ ಇನ್ಫಾರ್ಮೇಷನ್ ಜನರಿಗೆ ಸಿಗುತ್ತೆ. ಆದರೆ ನಾವು ಹೋದ ಕಡೆಗಳಲ್ಲಿ ಮಾತ್ರ ವಿಡಿಯೋ ಮಾಡಿ ನಮಗೇನು ಮಾಹಿತಿ ಗೊತ್ತಿದೆಯೋ ಅದೆಲ್ಲ ನಿಮಗೆ ತಿಳಿಸಿದ್ದೇವೆ. ಈಗ ಇಷ್ಟೂ ಕಡೆ ಹೋಗಿ ಬಂದು ವಿಡಿಯೋ ಹಾಕಿದರೂ ವ್ಯೂಸ್ ಕಮ್ಮಿ ಆಗಿದೆ. ಮನೆಯಲ್ಲೇ ಇಷ್ಟನ್ನು ಮಾಡಬಹುದು, ಎಲ್ಲೂ ಹೋಗದೆ ಎಂಬ ಪ್ರಶ್ನೆ ಕೂಡ ಬರುವುದು. ನಾವ್ಯಾಕೆ ಹೋಗಬೇಕು, ಸುಮ್ಮನೆ ಖರ್ಚು, ಅಧ್ವಾನ, ಕಷ್ಟ ನಷ್ಟ ಅಂತ ಪ್ರಶ್ನೆ ಬರುವುದು. ಹೌದು, ನಾವು ಕೂಡ ಅದೇ ವಿಚಾರವಾಗಿ ಮಾತಾಡ್ತಾ ಇರ್ತೇವೆ. ನಾವು ಒರಿಜಿನಲ್ ತೋರಿಸಿ ಕೂಡ ಈ ರೀತಿಯ ಫಲ ಅಂತ. ಆದರೆ ಆತ್ಮೀಯರೇ, ನಾವು ವಿಡಿಯೋಗೋಸ್ಕರ ಹೋಗೋದಲ್ಲ. ಕೆಲವರು ಕೇಳ್ತಾರೆ, ಯಾಕೆ ನೀವು ಅಷ್ಟೆಲ್ಲ ಮಾಡ್ತೀರಾ, ನಿಮಗೆ ಮನೆಯಲ್ಲೇ ಜ್ಯೋತಿಷನೋ ಅಡುಗೆನೋ ಹಾಕಿದರೂ ಅಷ್ಟೇ ವ್ಯೂಸ್ ಬರುತ್ತೆ ಅಂತ. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ ಅಂತ ಈಗ ಹೇಳ್ತಾ ಇದ್ದೇನೆ. ನಾವು ಪುಣ್ಯಕ್ಷೇತ್ರ ದರ್ಶನ ಮಾಡೋದು ನಮಗೋಸ್ಕರ. ಭಾರತದಲ್ಲಿರೋ ಪ್ರಮುಖವಾದ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗಿ ಬರಬೇಕೆಂಬುದು ನನ್ನ ಇಚ್ಛೆ. ನಾವು ಅಲ್ಲಿಗೆ ಹೋದಾಗ, ಈಗ ಯೂಟ್ಯೂಬ್ ಕ್ರಿಯೇಟರ್ ಆಗಿರೋದ್ರಿಂದ ವಿಡಿಯೋ ಕೂಡ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಮಾಡ್ತೀವಿ. ಎಲ್ಲರೂ ನೋಡಲಿ. ಕೆಲವರಿಗೆಲ್ಲೂ ಹೋಗೋದಕ್ಕಾಗೋದಿಲ್ಲ, ಹಲವಾರು ಕಾರಣಗಳಿರುತ್ತವೆ. ನಾವು ನೋಡಿದ್ದನ್ನು ಅವರು ಕಣ್ತುಂಬ ನೋಡಲಿ, ಅವರಿಗೂ ಕೂತಲ್ಲೇ ಪುಣ್ಯ ಸಿಗಲಿ ಅಂತ. ಅದೇ ರೀತಿ ನನಗೆ ಗೊತ್ತಿರೋ ಸ್ತೋತ್ರ, ಮಂತ್ರ ಎಲ್ಲವನ್ನೂ ಅಪ್ಲೋಡ್ ಮಾಡ್ತೀವಿ. ಯಾಕಂದರೆ ಕೆಲವರಿಗೆ ಓದೋದು ಸಾಧ್ಯವಾಗೋದಿಲ್ಲ, ಕೇಳಿ ಪುಣ್ಯ ಗಳಿಸಲಿ ಅಂತ. ನಮ್ಮ ಯಾವುದೇ ವಿಡಿಯೋ ನೋಡಿದರೂ ಬರೀ ಒಳ್ಳೆಯದೇ ವಿಚಾರ, ಉತ್ತಮವಾದದ್ದೇ ವಿಷಯ ಇರುತ್ತದೆ. ಹಾಗಾಗಿ ಎಲ್ಲರೂ ಎಲ್ಲ ವಿಡಿಯೋನೂ ನೋಡಲಿ. ಮತ್ತು ನಾವೆಲ್ಲೂ ಹೋಗೋಲ್ಲ ಅಂತ ಹೇಳೋದಕ್ಕೂ ಸಾಧ್ಯವೇ ಇಲ್ಲ, ಏನೂ ಸಿಗಲ್ಲ ಅಂತ ಇಲ್ಲವೇ ಇಲ್ಲ. ಎಲ್ಲಿ ಹೋದರೂ ಪುಣ್ಯದ ಜೊತೆ ಏನೋ ಕಲಿಯಲು ಸಿಗುತ್ತೆ. ಸಾಧು ಸಂತರ ದರ್ಶನ ಭಾಗ್ಯ ಕೂಡ ಸಿಗುತ್ತೆ. ಅವರ ಪರಿಚಯ, ಮಿತ್ರತ್ವ, ಸತ್ಸಂಗ, ಸಜ್ಜನ ಸಂಘ ಎಲ್ಲವೂ ಇರುತ್ತೆ. ಹಾಗಾಗಿ ಯಾವುದು ವೇಸ್ಟ್ ಅಂತ ಏನೂ ಇಲ್ಲ. ಎಲ್ಲವೂ ಭಾಗ್ಯ, ಎಲ್ಲವೂ ಲಾಭ. ಅಂದರೆ ನಮ್ಮ ಅಲೌಕಿಕ ಜೀವನದಲ್ಲಿ ಬೇಕಾದ ಸಿದ್ಧಿ ಸಾಧನಕ್ಕೆ ಬೇಕಾದ ಮಾಹಿತಿಗಳು, ಆಶೀರ್ವಾದಗಳು ದೊರೆಯುತ್ತವೆ. ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ ನನ್ನ ಆತ್ಮೀಯರಿಗೆಲ್ಲ ಧನ್ಯವಾದಗಳು, ನಮಸ್ಕಾರಗಳು. ರಾಧೆ ರಾಧೆ. ಹರೇ ಕೃಷ್ಣ. ಸ್ನೇಹಿತರೆ, ಕೇಳಿದ್ರಲ್ವಾ? ನಮ್ಮ ವಿಡಿಯೋ ನೋಡೋದ್ರಿಂದ ಎಲ್ಲನೂ ಪುಣ್ಯವೇ. ಹಾಗಾಗಿ ಆ್ಯಡ್ಸ್ ಸಮೇತ ನೋಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರಯೋಜನವಾಗುತ್ತೆ. ಇದನ್ನು ಎಲ್ಲರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.